ಹುಷಾರಿದ್ದೀನವ್ವ? ಹಾ, ಮೇಮು ಸಂದಾಕಿದ್ದೀವಿ. ನೋಡ್ದೇವ್ ನಾವು ನಿನ್ನೆ ಬಿಗ್ ಬಾಸ್. ನೀನು ಅಲ್ಲ, ಚಿಕ್ಕವ್ ಹೋದ್ಮೇಲೆ ಮನೆ ಒಳಗೆ ಏನೋ ಅಂದರು ಸಂದಕ್ಕವ್ರೆ, ಏನು ಗಲಾಟೆ ಗಿಲಾಟೆ ಏನು ಇಲ್ಲ ಅಂತ ಅನ್ಕೊಂಡಿದ್ದು. ಆದ್ರೆ ನೋಡ್ದ್ಯಾ ನಿನ್ನೆ ಏನಾಯ್ತು ಏನ್ ಕತೆ ಅಂತ? ಹಾ, ನಂಗೆ ಮೊನ್ನೆನೆ ಡೌಟ್ ಬಂದಿತ್ತು ಕಣವ್ವ. ಎರಡು ಗ್ಲಾಸ್ ಹಾಲು ಮೊಸರು ಅಂತ ಗೊತ್ತಾಗಿಲ್ಲ. ಅದು ಟವಲ್ ಮುಚ್ಚಿಟ್ಕೊಂಡು ಒಳಗಡೆ ಇಟ್ಟಿದ್ನಲ್ಲ ಮಗ, ಅವಾಗ್ಲೇ ಅನ್ಕಂಡೆ ಎಲ್ರು ಹಣ್ಣು ಗಿಣ್ಣು ಎಲ್ಲ ಮುಚ್ಚಿಟ್ಕೊಂತಾರೆ, ಅದು ಅವ್ರವ್ರ ಭಾಗನೇ ಎತ್ತಿಟ್ಕೊಂತಾರೆ, ಇವರು ಎತ್ತಿಟ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದು. ಆದ್ರೆ ಈ ತರ ಟವಲಲ್ಲಿ ಒಳಗಡೆ ಮುಚ್ಚಿಟ್ಕೊಂಡು ತಾಯಿ ಮಗ ಇಬ್ರೇ ಕುಡಿತಿದ್ರವ ಆ ಕಡೆ. ಹಾ, ನೋಡಿದ್ವಲ್ವಾ? ಹಾ, ಅಂತೂ ಇಂತೂ ನಿನ್ನೆ ಮನೆ ದೊಡ್ಡಣ್ಣನ ಮನೆ ಒಳಗಡೆ 2 ಒಲೆ ಉರ್ದಂಗೆ ಕಾಣುತ್ತೆ ನೋಡಿದ್ರೆ. ಯಾವ 12 ವರ್ಷದಿಂದ ನೋಡ್ಕಂತ ಬಂದಿವಲ್ಲ, ಯಾವತ್ತು ಈ ತರ 2 ಭಾಗದ ಅಡಿಗೆ ನಾವಂತೂ ನೋಡಿಲ್ಲಮ್ಮ. ಏನ್ ಬಂತ ಈ ದೊಡ್ಡವ್ಗೆ? ಆ ಮಗನಿಗೂ ಬುದ್ಧಿ ಇಲ್ಲ, ಈ ದೊಡ್ಡವ್ಗೂ ಬುದ್ಧಿ ಇಲ್ಲ. ಏನ್ ಹೇಳ್ಬೇಕವ್ವ, ಈ ತರ ಮಾಡ್ತಾರಲ್ಲ. ಏನೋ ಆ ಚಿಕ್ಕವ ಹೋದ್ಮೇಲೆ ಆ ರಕ್ಷಿತೆಗೆ ಹೇಳ್ಕೊಂಡು ರಕ್ಷಿತನೇ ಎಲ್ಲ ಮಾಡೋದು ಅಡುಗೆ ಮನೇಲಿ. ಒಂದು ಈರುಳ್ಳಿ ತೆಕ್ಕೊಡು, 2 ಕೊತ್ತಂಬರಿ ಸೊಪ್ಪು ತೆಕ್ಕೊಡು, ಅದು ತೆಕ್ಕೊಡು, ಇದು ತೆಕ್ಕೊಡು, ಅದು ತೊಳೆದು ಕೊಡು, ಇದು ತೊಳೆದು ಕೊಡು ಅಂತ ಎಲ್ಲ ಅಲ್ಲಿ ಕೈ ಕೆಲಸ ಮಾಡಿಕೊಡು ಪೂರ ರಕ್ಷಿತ. ಈ ದೊಡ್ಡವ ಒಂದು ಅಡುಗೆ ಮಾಡಿ ಒಗ್ಗರಣೆ ಮಾಡಿ ಅಮ್ಮ ನಾನೇ ಎಲ್ಲ ಮಾಡ್ದೆ ಅಂತ ತೋರಿಸ್ದಂಗೆ ಕಾಣಿಸ್ತಿತ್ತು. ಹಾ, ಪೂರಾ ಕೆಲಸ ಆ ಮಗಿನ ಕೈಲಿ ಮಾಡಿಸ್ತಾರೆ, ಕಣ್ಣಿಗೆ ಮಾತ್ರ ಕಾಣಲ್ಲ. ಹಾ, ಆ ಮಗನೇ ಎಲ್ಲ ಮಾಡ್ತದೆ. ಯಾರೇನು ಹೇಳಿದ್ರು ಅದಕ್ಕೂ ಬುದ್ಧಿ ಇಲ್ಲ, ಎಲ್ಲ ಕೆಲಸನೂ ಅದೇ ಮಾಡ್ತದೆ. ಆ ದೊಡ್ಡಣ್ಣನ ಮನೆಯಲ್ಲಿ ಸರಿಸಮ ಅಂತಾರೆ. ಏನು ಸರಿಸಮನೋ ಏನೋ. ಹಾ, ನಿನ್ನೆ ಅಡುಗೆ ಸಪ್ರೇಟ್ ಮಾಡ್ಕೊಂಡವ್ರೆ. ಹಾ, ಆ ಗಿಲ್ಲಿ ಮಗ ಅದನ್ನೇ ಆಡ್ಕೊಂತವನೆ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು ಅನ್ನಂಗೆ ಆಯ್ತು. ದೊಡ್ಡವ ಮಗನ್ ಕರ್ಕೊಂಡು ಹೊರಗಡೆ ಹೊಂಟವಳೆ. ಹೂನವ, ನಿನ್ನೆ ನೀನು ನೋಡಿಲ್ಲೇನು? ನಿನ್ನೆ ಅಡುಗೆ ಸಪ್ರೇಟ್ ಮಾಡ್ಯವ್ರೆ. ಹಾ, ಏನವ ಸಣ್ಣ ಜಗಳಕ್ಕೆಲ್ಲ ಈ ಥರ 2 ಒಲೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಉಂಡ್ರೆ ಪ್ರಪಂಚದಲ್ಲಿ ಅಷ್ಟೇ ಕತೆ. 4 ಜನ ಇರೋ ಮನೇಲಿ ಬರ್ತವೆ ಹೋಗ್ತವೆ. ಊಟ ತಿಂದೇನೆ ಮುನ್ಸ್ಕೊಂಡ್ ಕೂತಿದ್ರು ಇಬ್ರು ತಾಯಿ ಮಗ. ಹಾ, ಸ್ವೀಟ್ ಮಾಡ್ಕೊಂಡು ತಿಂದವ್ರೆ. ಏನ ಸ್ವೀಟ್ ಮಾಡಿ ದೇವ್ರಿಗೆ ಇಡ್ತಾರೆ. ಮನ್ಸಲ್ಲಿ ಸ್ವೀಟ್ ಮಾಡೋ ಟೈಮಲ್ಲಿ ಮನ್ಸಲ್ಲಿ ಎಲ್ಲರ ಬಗ್ಗೆ ಹುಡುಕಿದ್ರೆ ದೇವ್ರಿಗೆ ಸ್ವೀಟ್ ಪ್ರಸಾದ ಮಾಡಿ ಏನು ಪ್ರಯೋಜನವ? ದೇವ್ರಿಗೆ ಪ್ರಸಾದ ನೈವೇದ್ಯ ಮಾಡಿ ಮನೇನ 2 ಒಲೆ ಮಾಡಿಬಿಟ್ಲಲ್ಲ. ಏನಾರ ಆಗಲಿ, ತಾಯಿ ಮಗನೇ. ಹಾ, ಆಟ ಇಬ್ರು ಚೆನ್ನಾಗಿ ಆಡ್ತಾ ಇದಾರವ. ಹಾ, 2 ಟಾಸ್ಕ್ ಗೆದ್ದಂಗದೆ. ಹಾ, 2 ಟಾಸ್ಕ್ ಗೆದ್ದವ್ರೆ. ನಿನ್ನೆ ಲಾಸ್ಟ್ ಟಾಸ್ಕಲ್ಲಿ ಯಾರು ಗೆದ್ರು ಅಂತ ಗೊತ್ತಿಲ್ಲ. ನೋಡೋಣ ಇವತ್ತೇನಾಗುತ್ತೆ ಅಂತ. ಹಾ, ನೀನು ನೋಡ್ತೀಯವ? ಹಾ, ನಾನು ಸ್ವಲ್ಪ ಬಿಗ್ ಬಾಸ್ ಮನೆ ಮಾತುಕತೆ ನಿಮ್ಮ ಜೊತೆ ಮಾತಾಡಿ ಆಮೇಲೆ ಮಾಡ್ತೀನಿ ಕಣವ. ಇವತ್ತು ರಾತ್ರಿ ಏನಾಯ್ತು ಏನು ಕತೆ ಫೋನಲ್ಲಿ. ಹಾ, ನಮ್ಮ ಮನೇಲೂ ನೆಟ್ಟು ಕೆಲಸ ಮಾಡ್ತಾ ಇಲ್ಲ. ಹಾ, TV ಸರಿಯಾಗಿ ಬರ್ತಾ ಇಲ್ಲ. ಏನು ಮಾಡೋದು? ఫోన్ చేసి చెప్పినాను, వచ్చి చేస్తారు ఈరోజు. ಮಡಗ್ತೀನವ ಫೋನ್, ಮತ್ತೆ ಮಾಡ್ತೀನಿ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಏನೇನೋ ಆಗ್ತದೆ ದೊಡ್ಡಣ್ಣನ ಮನೇಲಿ. ಏನು ಮಾಡೋಕ್ಕಾಗತ್ತೆ ಹೇಳು? ದೊಡ್ಡಣ್ಣವರು ಏನು ಮಾಡ್ತಾನೆ? ಎಲ್ಲರನ್ನೂ ಸಹಿಸ್ಕೊಂಡು ಹೋಗ್ಬೇಕು. ಎಲ್ಲರೂ ದೊಡ್ಡಣ್ಣಗೆ ಎಲ್ಲರೂ ಸಮಾನೇ ಅಲ್ಲ. ಇನ್ನು ಪಂಚಾಯತಿಗೆ ಈ ಶನಿವಾರದಲ್ಲಿ ಏನೇನಾಗುತ್ತೋ ಏನು ಗೊತ್ತಿಲ್ಲ.
ಇರ್ತೀನಿ ಕಣವ್ವ, ಫೋನ್ ಇಡ್ತೀನಿ, ಮಾಡ್ತೀನಿ ಇರು. ಇವತ್ತಿಂದ ಎಪಿಸೋಡ್ ಒಂದ್ಸಲ ಹಾಕೋಣಪ್ಪ. ಇಲ್ಲ, ಇವತ್ತಿನ ಪ್ರಮೋದಲ್ಲಿ ಅಶ್ವಿನಿ ಮತ್ತು ಧ್ರುವಂತ್ಗೆ ಒಂದು ಸಣ್ಣ 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 ಜಗಳ ಬಿದ್ದಂಗಿದೆ. ಅದೇನು ಜಗಳ ಏನಲ್ಲ, ನಾರ್ಮಲ್ ಆಗಿ ಪ್ರಮೋದಲ್ಲಿ ತೋರಿಸಿದ್ದಾರೆ. ಗೊತ್ತಿಲ್ಲ ಅದು ಸೀರಿಯಸ್ ಆಗಿದೆ ಏನು ಕತೆ ಅಂತ. ಅಶ್ವಿನಿ ಮತ್ತು ಧ್ರುವಂತು ಪೂಜೆ ಮಾಡ್ತಿದ್ದಾರೆ. ಹೂ ಇಟ್ಟಿರೋ ಜಾಗ ಕರೆಕ್ಟಾಗಿ ಇಟ್ಟಿಲ್ವಾ, ಏನೋ ಇದೆ, ಸಾರಿ ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಅದು ಇವತ್ತಿನ ಪ್ರಮೋ ಅಷ್ಟೇನೆಯ. ಆದರೆ ನಿನ್ನೆ ಆಟದಲ್ಲಿ ಟಾಪ್ 6 ಮೊದಲು ಟಿಕೆಟ್ ಪಡೆಯೋ ವ್ಯಕ್ತಿ ಯಾರು ಅಂತ ನಡೀತಾ ಇದೆಯಲ್ವ ಟಾಸ್ಕು. ಅದರೊಳಗಡೆ ನಿನ್ನೆ ಮೂರನೇ ಆಟದಲ್ಲಿ ಕಾವ್ಯ ಅವರು ಕಂಟೆಂಡರ್ ಆಗಿ ಕಾವ್ಯ ಸೆಲೆಕ್ಟ್ ಆಗಿದ್ದಾರೆ. ಏನನ್ನಿಸ್ತು ನಿಮಗೆ ಕಾವ್ಯ ಸೆಲೆಕ್ಟ್ ಆಗಿರೋದು? ಅಶ್ವಿನಿ ಮತ್ತು ಧ್ರುವಂತು, ಕಾವ್ಯ ಆಟನ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಆದರೆ ಅದಕ್ಕೂ ಒಂದು ಟಾಸ್ಕ್ ಕೊಟ್ಟಿದ್ರಲ್ವ, ಮಣ್ಣೆಲ್ಲ ಮೈಗೆ ಮೆತ್ಕೊಂಡ್ಬಿಟ್ಟು ಆ ಮಣ್ಣನ್ನು ತಂದು ಉಂಡೆ ಮಾಡಿ ಅದನ್ನು ಎಸಿಬೇಕು ಬಕೆಟಿಗೆ. ಆ ಆಟ ನೋಡೋಕ್ಕೂ ಚೆನ್ನಾಗಿತ್ತು. ಅದು ಆಟ ಕಾವ್ಯಗೆ ಯಾರೂ ಹಾಕಿಲ್ಲ, ಅದು ಗೊತ್ತಿರೋದೇ ಹಾಕಲ್ಲ ಅಂತ ನಾವು ಗೆಸ್ ಮಾಡಿದ್ವಿ ಫಸ್ಟೇ. ಆದರೆ ಲಕ್ ಅನ್ನೋದು ಹೇಗೆ ಬರುತ್ತೆ ನೋಡಿ. ಕಾವ್ಯ ಹೋದಾಗ, ಕಾವ್ಯ ಇವರು ಟೀಮ್ ಸೆಲೆಕ್ಟ್ ಮಾಡುವಾಗ ಕಾವ್ಯಗೆ ಪಾಪ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಆ ಥರ ಇತ್ತು ಮನಸ್ಸು. ಹೆಂಗೋ ಅಲ್ಲಿ ಹೋಗಿ ಅವ್ರ ಜೊತೆ ಆಡಬೇಕು ಅನ್ನೋದಿತ್ತು. ಕಾವ್ಯ ಆದರೂ ಮನಸ್ಸು ಮಾಡಿ ಆ ಟೀಮಲ್ಲಿ ಹೋಗಿ ಆಡಿದಾಳೆ ಕಾವ್ಯ. ಹೋದಾಗ ಅಶ್ವಿನಿ ಗೌಡ ಸ್ವಲ್ಪ ನೆಗ್ಲೆಕ್ಟಾಗಿ ನೋಡಿದ್ದು ಆಮೇಲೆ ತೋರಿಸಿದ್ದಾರೆ. ಅಶ್ವಿನಿ ಗೌಡ ಏನಿರುತ್ತೆ ನೋಡು, ನನ್ನ ಕಾಲು ಬುಡಕ್ಕೆ ಬಂದರು ಅನ್ನೋ ಥರ ಇತ್ತು ಆ್ಯಟಿಟ್ಯೂಡು ಕಾವ್ಯ ಬಂದಿದ್ದು. ಕಾವ್ಯ ಅದು ಗೊತ್ತಾಗಿಲ್ಲ ಕಾವ್ಯಗೆ ಏನಾದ್ರು ಗೊತ್ತಾದ್ರೂ ಅದು ಒಂದು ಜಗಳ ಆಗುತ್ತೆ. ನೆಕ್ಸ್ಟು ಆಟ ಅಲ್ವಾ, ಅಲ್ಲಿ ಆಟದಲ್ಲಿ ಟೀಮಿಗೆ ಹೋಗ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೂ ಕಾವ್ಯ ಮನ್ಸು ಮಾಡಿ ಆ ಟೀಮಿಗೆ ಹೋಗಿದ್ದಾಳೆ. ಈಗ ಒಂದು ವೇಳೆ ಗೆಲ್ಲಬೇಕು, ಅವ್ರ ಟೀಮಲ್ಲಿ ಅವರೇ ಯಾರು ಸೆಲೆಕ್ಟ್ ಮಾಡಬೇಕು ಅಂದ್ರೆ ಕಾವ್ಯನ ಅವ್ರು ಖಂಡಿತ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಈ ಥರ ಟಾಸ್ಕ್ ಕೊಟ್ಟಿರೋದ್ರಿಂದ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಂಗೆ ಅದು. ಆ ಟಾಸ್ಕಲ್ಲಿ ಮಣ್ಣನ್ನು ಹಾಕೋದು ಟಾಸ್ಕಲ್ಲಿ ಎಲ್ಲರೂ ಫಸ್ಟ್ ಅಶ್ವಿನಿ ಗೌಡ ಬಕೆಟಿಗೆ ಹಾಕಿದ್ರು, ಆಮೇಲೆ ಧ್ರುವಂತ್ ಬಕೆಟಿಗೆ ಹಾಕಿದ್ರು, ಲಾಸ್ಟಿಗೆ ಕಾವ್ಯ ಬಕೆಟು. ಅದರೊಳಗೆ ಕಾವ್ಯ ಗೆದ್ದಿರೋದ್ರಿಂದ ಕಾವ್ಯ ಈಗ ಟಾಪ್ 6 ಕಂಟೆಂಡರ್ ಆಗಿ ಒಬ್ಬರಾಗಿ ಹೋಗಿದ್ದಾರೆ. ಇನ್ನು ಅವರಿಗೆಲ್ಲರಿಗೂ ಸೇರಿ ಆಟ ಇರುತ್ತೇನ. ಇನ್ನೊಂದು ಆಟ ನಡೀತಲ್ವಾ, ನೀರೆರ್ಚೋ ಆಟ. ಅದರೊಳಗೆ ಮಾತ್ರ ಜಾಸ್ತಿ ಗಲಾಟೆ ನಡೀತಲ್ವಾ. ಏನನ್ನಿಸ್ತು ನಿಮಗೆ ಇದನ್ನ ನೋಡಿ? ನಾವು ಅನ್ಕೊಂಡಿದ್ವಿ ಫಸ್ಟ್ ನಿನ್ನೆ ಪ್ರಮೋದಲ್ಲಿ ನೋಡಿದ್ದು ಸ್ವಲ್ಪನೇ ನೀರು ಮಾತ್ರ ಎರ್ಚೋದು ತೋರಿಸಿದ್ರು. ಆದರೆ ಅದು ಸೀರಿಯಸ್ ಆಗಿ ಒಳಗಡೆ ಆಟ ಆಡಿದ್ದಾರೆ. ನಾನು ಏನು ಕೆಮಿಕಲ್ ಹಾಗೆಲ್ಲ ಯೂಸ್ ಮಾಡಬಾರ್ದು ಅಂತೆಲ್ಲ ಇತ್ತಲ್ವ, ಇವರೇನೋ ಸೋಪ್ ನೀರೆಲ್ಲ ಎರ್ಚಿಲ್ಲ ಅಂತ ಮಾಡಿದ್ದೆ. ಆದರೆ ಪ್ರಮೋ ನೋಡಿ ಏನು ಗೆಸ್ ಮಾಡಬಾರ್ದು ಅನ್ನೋದು ಇದಕ್ಕೇನೆ. ಆಟದಲ್ಲಿ ಮಾತ್ರ ಅಶ್ವಿನಿ ಗೌಡ ಅವರು ಎಣ್ಣೆ, ಶಾಂಪೂ ಎಲ್ಲ ಮಿಕ್ಸ್ ಮಾಡಿ ತಂದು ಹಾಕಿದ್ದಾರೆ. ಅದನ್ನೆಲ್ಲ ಫಸ್ಟ್ ತೋರಿಸಿಲ್ಲ ಅಲ್ವಾ, ನಿನ್ನೆ ಆಟದಲ್ಲಿ ತೋರಿಸಿದ್ರು. ಅದು ಆಟನ ಅದು ಆಡ್ತಾನೆ ಇದ್ರು. ಇನ್ನೂ ಯಾರು ಗೆದ್ದಿದ್ದಾರೆ ಅದರಲ್ಲಿ ಅಂತ ನಂಗೆ ಗೊತ್ತಾಗಿಲ್ಲ. ನಮಗೆ ನೆಟ್ ಪ್ರಾಬ್ಲಮ್ ಇರೋದ್ರಿಂದ ಬಂದಿಲ್ಲ ನಿನ್ನೆ. ಅದು ಲಾಸ್ಟ್ ಎಪಿಸೋಡ್ ಏನಾಯ್ತು ಅಂತ ಗೊತ್ತಿಲ್ಲ. ನಿಮ್ಗೆ ಏನಾರು ಅದು ಆಟದಲ್ಲಿ ಯಾರು ಗೆದ್ದಿದ್ದು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇದಿಷ್ಟು ನಿನ್ನೆ ಆಟದ ವಿಚಾರ. ನಾನು ಇಷ್ಟಕ್ಕೆ ಮುಂಚೆ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಬಿಗ್ ಬಾಸ್ ಹಿಸ್ಟ್ರಿಲೇ ಇಲ್ಲೇನ ಫಸ್ಟ್ ಟೈಮ್ ಇದು ಅನಿಸುತ್ತೆ. ಅಡುಗೆನ ಸಪ್ರೇಟ್ ಮಾಡ್ಕೊಳ್ಳೋದು 2 ಟೀಮ್ ಆಗಿಬಿಡ್ತು ಕ್ಲೀನಾಗಿ. ಇಷ್ಟು ಸಲ ಟೀಮ್ ಆಗಿ 2 ಗ್ರೂಪ್ಗಳು ಆಗ್ತಿದ್ವು ಮಾಮೂಲಾಗಿ ಬಿಗ್ ಬಾಸಲ್ಲಿ. ಆದರೆ ಈ ಸಲ ಅಡುಗೆನ ಸಪ್ರೇಟ್ ಮಾಡಿದ್ದಾರೆ. ಅದು ನೋಡೋಕ್ಕೆ ಅಸಹ್ಯ ಅನಿಸುತ್ತೆ. 4 ದಿವಸ ಇದ್ದು ಹೋಗೋ ಜಾಗದಲ್ಲಿ ಈ ಥರ ಎಲ್ಲ ಇಷ್ಟು ಹಾಗೆ ದ್ವೇಷ ಎಲ್ಲ ಬೇಕಾ? ಏನನ್ಸುತ್ತೆ ನಿಮಗೆ? ವ್ಯಕ್ತಿತ್ವಗಳ ಆಟ ಇದು. ವ್ಯಕ್ತಿತ್ವಗಳ ಆಟದಲ್ಲಿ ಆಟ ಒಂದು ಭಾಗ, ಈ ಗೇಮ್ಸ್ಗಳ ಟಾಸ್ಕ್ಗಳೆಲ್ಲ ಒಂದು ಭಾಗ ಅಷ್ಟೇ. ಆ ಮನೆ ಒಳಗಡೆ 100 ದಿವಸ ಈ ಥರ ಗೇಮ್ಗಳು ಇಲ್ಲದೇನೆ ಇರೋದು ಕಷ್ಟನೇ ಅಲ್ವಾ? ಏನು ಆಟ ಇಲ್ಲ, ಏನು ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಆ ಮನೆ ಒಳಗೆ ಇರೋದು ಕಷ್ಟ ಅಂತ ಗೇಮ್ಗಳನ್ನು ಇಟ್ಟಿದ್ದಾರೆ. ಗೇಮಲ್ಲಿ ಗೆದ್ರೂ ಸೋತ್ರೂ ಅದು ಸೆಕೆಂಡ್ರಿ. ಆದರೆ ವ್ಯಕ್ತಿತ್ವನ ಇಟ್ಕೊಂಡ ಆಟನ ಮಾತ್ರ ಖಂಡಿತ ಅವ್ರ ವ್ಯಕ್ತಿತ್ವ ಬಿಟ್ಕೊಡದೆ ಆಡಬೇಕಲ್ಲಿ. ಗೇಮಲ್ಲಿ ಗಲಾಟೆ ಆಗಿರೋದನ್ನ ಹೊರಗಡೆ ಬಂದಮೇಲೆ ಅದನ್ನು ಹೆಚ್ಚಿಗೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬಾರ್ದು. ಆದರೆ ನೋಡಬೇಕು ಏನಾಗುತ್ತೆ ಏನು ಕತೆ ಇವತ್ತು ಅಂತ.
ಅಷ್ಟು ಬೇಕಾಗಿರಲಿಲ್ಲ. ಅಡುಗೆನ ಸಪ್ರೇಟ್ ಮಾಡ್ಕೋತೀವಿ ನಾವು ಅನ್ನೋ ಮಟ್ಟಕ್ಕೆ ಹೋಗಬಾರ್ದಿತ್ತು. ಅರ್ಥ ಆಗಲ್ಲ ಧ್ರುವಂತು ಮತ್ತು ಅಶ್ವಿನಿ ಗೌಡದು ಏನು ಈ ಥರ ಅಂತ. ಆ ಒಂದು ಗಲಾಟೆಗೆ ಕಾರಣ ಫಸ್ಟು ಮಾತಾಡಿರೋದು ಧ್ರುವಂತೆ, ನೀವು ನೋಡಿರ್ತೀರಲ್ವಾ. ಧ್ರುವಂತು ಸ್ಟಾರ್ಟ್ ಮಾಡಿರೋದಕ್ಕೆ ರಘು ಅವ್ರು ಆ ಮಾತು ಹೇಳಿರೋದು. ಆದರೆ ಅದೆಲ್ಲ ಮರ್ತೋಗ್ಬಿಡ್ತಾರೆ. ಲಾಸ್ಟ್ ಪಾಯಿಂಟ್ ಈ ಥರ ಒಂದು ಊಟ ತಿಂಡಿ ಮಾಡ್ದೇನೆ ಅಡುಗೆ ಸಪ್ರೇಟ್ ಮಾಡಿಕೊಂಡು ಹೊರಗಡೆ ಜನಕ್ಕೆ ಒಳ್ಳೇದಾಗಕ್ಕೆ ನೋಡ್ತಾ ಇದ್ದಾರಾ? ಕ್ವಶನ್ ಮಾರ್ಕ್. ನೀವೇನಂತೀರಿ? ಯಾರದ್ದು ತಪ್ಪು, ಏನು ಕತೆ? ಆ ಥರ ಸಪ್ರೇಟ್ ಅಡುಗೆ ಮಾಡ್ಕೊಂಡು ತಿನ್ನೋದು ಒಳ್ಳೇದಾ, ಏನು ಕತೆ? ಕಾಮೆಂಟ್ ಮಾಡಿ. ಸುಮ್ಮನೆ ಯಾರ ಬಗ್ಗೆನಾರು ಸ್ವಲ್ಪ ಏನಾರು ಅವ್ರು ಮಾಡಿದ ತಪ್ಪು ಅಂತ ಹೇಳಿಬಿಟ್ರೆ ಸುಯ್ ಅಂತ ಕಾಮೆಂಟ್ಗಳ ಮೇಲೆ ಕಾಮೆಂಟ್ ಬರ್ತವೆ. ನೀವೇ ಡಿಸೈಡ್ ಮಾಡಿ ಹೇಳಿ. ನಾನು ಯಾರ್ದು ತಪ್ಪು ಯಾರ್ದು ರೈಟ್ ಅಂತ ನಾವು ಹೇಳಲ್ಲ, ನೀವು ಹೇಳಿ. ನಮಗೆ ಬಿಗ್ ಬಾಸ್ ಮನೆ ಒಳಗಡೆ ಆಡ್ತಾ ಇರೋರು ಎಲ್ಲರೂ ಕಂಟೆಸ್ಟೆಂಟು ನೋಡ್ತೀವಿ, ಆಡ್ತೀವಿ. ಅಷ್ಟು ಬಿಟ್ಟರೆ ತಪ್ಪು ಯಾರ್ದು ಸರಿ ಯಾರ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾಗ ತಪ್ಪಿದ್ದವ್ರದ್ದು ತಪ್ಪು ಅಂತ ಹೇಳಬೇಕಾಗತ್ತೆ, ಸರಿ ಇರೋರ್ದು ಸರಿ ಅಂತ ಹೇಳಬೇಕಾಗತ್ತೆ. ಅಶ್ವಿನಿ ಮಾಡಿರೋದು, ಧ್ರುವಂತ್ ಮಾಡಿರೋದು,